ರಸ್ತೆ ಬದಿ ಕಸವನ್ನು ಎಸೆದು ಡ್ಯಾನ್ಸ್ ಮಾಡಿದ ಯುವತಿಯ ಮನೆಯನ್ನ ಹುಡುಕಿ ಜೊತೆಗೆ ಏನ್ ಮಾಡಿದ್ರು ಅಧಿಕಾರಿಗಳು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗು. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ನಾನು ಏನು ಮಾಡಿದ್ರು ನಡೆಯುತ್ತೆ ಅಂತಾರೆ. ಬಟ್ ಈಗಿನ ಟೆಕ್ನಾಲಜಿ ಯುಗದಲ್ಲಿ ನೀವು ಎಲ್ಲೇ ಹೋದ್ರೂ ಕೂಡ ನಿಮ್ಮನ್ನ ಹಿಡಿತಾರೆ ಅನ್ನುವಂಥ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲದೆ ಇರುವಂಥವ್ರನ್ನ ಏನು ಮಾಡಬೇಕು? ಕಸ ಚೆಲ್ಲಿ CCTVಯ ಮುಂದೆ ಡ್ಯಾನ್ಸ್ ಮಾಡಿದ್ದು. ಕಸ ಚೆಲ್ಲಿದ ಯುವತಿಯ ಮನೆಯನ್ನ ಹುಡುಕಿ ದಂಡವನ್ನ GB ಅವರು ಹಾಕಿದ್ದಾರೆ. ಮೈಕೋ ಲೇಔಟ್ನಲ್ಲಿ ಮನೆ ಹುಡುಕಿ 1,000 ದಂಡವನ್ನು ಹಾಕಿದ್ದಾರೆ. ಅಷ್ಟೇ ಹಾಕಬಾರ್ದಾಗಿತ್ತು, ಕಸ ಹಾಕಿದ್ದಕ್ಕೆ 1,000 ಇರಬೇಕಾಗಿತ್ತು. ಜೊತೆಗೆ ವ್ಯಂಗ್ಯ ಮಾಡಿದ್ದಕ್ಕೆ ಇನ್ನೊಂದು ದಂಡವನ್ನು ಹಾಕಬೇಕಾಗಿತ್ತು. ಯುವಕ ಯುವತಿಯರೇ ಮುಂದಿನ ದೇಶದ ನಮ್ಮ ನಾಯಕರುಗಳು ಅಂತ ಕರೆಸ್ಕೊಳ್ತಾರೆ, ಮುಂದಿನ ಭವಿಷ್ಯ ಅಂತ ಕರೆಸ್ಕೊಳ್ತಾರೆ. ಆದರೆ ಇವು ಮಾಡುವಂಥ ಆಟಗಳು ಹೆಂಗಿದ್ದೇವೆ ಅಂತಂದರೆ, ಕೆಲವು ರೇವ್ ಪಾರ್ಟಿಗೆ ಹೋಗ್ತವೆ, ಕುಣಿತವೆ, ಈ ಕಡೆಗೆ ಪಬ್ಬಿಗೆ ಹೋಗ್ತವೆ, ಕುಣಿತವೆ, ಈ ಕಡೆಗೆ ಕಸ ಹಾಕ್ತವೆ, ಅಲ್ಲೂ ಕುಣಿತವೆ. ಕುಡಿಯೋದು ಬಿಟ್ಟರೆ ಇನ್ನೇನು ಗೊತ್ತಿಲ್ವ ಇವಕ್ಕೆ? ಏನ್ರಿ ನಿಮ್ಮನ್ನು ಎಜುಕೇಟ್ ಮಾಡ್ತಾ ಇರುವಂಥ ಅಪ್ಪ ಅಮ್ಮ ಸಾರ್ಥಕ ಆಗೋಯ್ತು ಬದುಕು. ಕಸ ಹಾಕ್ಬಿಟ್ಟು CCTV ಮುಂದೆ ಕುಣಿತಾರಂತೆ. ಜೊತೆಗೆ ಯಾರದು? ಅವ್ರ ಅಪ್ಪ ಅಮ್ಮನ ಎಲ್ಲಿಂದನೋ ಬಂದ್ಬಿಟ್ಟಿವೆ, ಇಲ್ಲಿಯೋ ಅಲ್ಲೋ ಅನ್ಸುತ್ತೆ. ಇವು ಇಲ್ಲಿವೆಲ್ಲ ಹಿಂಗೆ ಮಾಡಲಿಕ್ಕಿಲ್ಲ ಇವು, ಅಥವಾ ಇಲ್ಲಿಯೋ ಏನೋ ಗೊತ್ತಿಲ್ಲ. ಯಾಕಂದರೆ ಇವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡಬಾರ್ದು. ಇಂಥವೆಲ್ಲ ಮರ್ಯಾದೆಯನ್ನು ತೆಗೆಯುವಂಥವ್ರು ಯಾರಿಗೂ ಕೂಡ ಮರ್ಯಾದೆಯನ್ನು ಕೊಡಬಾರ್ದು. ಈ ಥರ ಕುಡ್ಕೊಂಡು ಅಲ್ಲೆಲ್ಲ ಕಸ ಇಟ್ಬಿಟ್ಟು ನಮಗೆ ಸಂಬಂಧ ಇಲ್ದಿರೋ ಜಾಗದಲ್ಲಿ ನಾನು ಕಸ ಇಟ್ಟು ಬರ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಇಂಥವ್ರಿಗೆ ಸರಿಯಾಗಿ ಹಾಕಬೇಕು. 1,000 ರೂಪಾಯಿ ದಂಡ ಅವ್ರಿಗೇನು ಹೊಸದಲ್ಲ ರೀ. ಎಲ್ಲ ಟೆಕ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಯಾವ 1,000 ರೂಪಾಯಿ ಚಿಲ್ಲರೆ ಥರ ಇರುತ್ತೆ ಅವ್ರಿಗೆ. ದಂಡ ಹಾಕಿದ್ರೆ ಹೆಂಗಿರಬೇಕು? ಒಂದು ದಿನ ಜೈಲಲ್ಲಿ ಇದ್ದುಬಿಟ್ಟು ಆಚೆ ಕಳಿಸ್ಬೇಕು. ಒಂದು ದಿನ ಒಳಗಡೆ ಇರಿಸ್ಬಿಟ್ಟು ಆಚೆ ಕಳಿಸಿದ್ರೆ ಗೊತ್ತಾಗುತ್ತೆ ಅದರ ಪರಿಸ್ಥಿತಿ ಏನು ಅಂತ ಹೇಳಿ. ಇನ್ಮೇಲೆ ಆ ರೀತಿಯಾಗಿ ತೊಗೊಂಬನ್ನಿ. ಹುಡ್ಕೊಂಡು ಹೋಗ್ಬಿಟ್ಟು 1,000 ರೂಪಾಯಿ ದಂಡ ಹಾಕಿದ್ರೆ ನೋಡಿ, ಅವ್ರನ್ನ ಹಾಕ್ಕೊಂಡೇ ಕೊಡ್ತಿದ್ರೆ ಅವ್ರಿಗೇನು ಆಗಬೇಕಾಗಿದೆ? ಅದೇನು ದೊಡ್ಡ ವಿಚಾರ ಅವ್ರಿಗೆ? ಅದರಲ್ಲೊಂದು ಬೈಫರ್ಕೇಷನ್ ಮಾಡಬೇಕು. ಇಂಥವರಿಗೆ ಇಷ್ಟು ದಂಡ, ಬಡವರಿಗೆ ಇಷ್ಟು ದಂಡ, ಮಧ್ಯಮ ವರ್ಗದವ್ರಿಗೆ ಇಷ್ಟು ದಂಡ, ಈ ಥರ ಕುಣಿದಾಡ್ಕೊಂಡು ನಾಟಕ ಮಾಡುವಂಥವ್ರಿಗೆ ಇನ್ನೊಂದು ದಂಡ. ಇವೆಲ್ಲ ಮಾಡಬೇಕು ಇವರಿಗೆ, ಇಲ್ಲಾಂದರೆ ಪಾಠ ಕಲಿಯಲ್ಲ. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ರಾಘು, ನಿಜಕ್ಕೂ ಕೂಡ 1,000 ರೂಪಾಯಿ ತುಂಬ ಕಡಿಮೆ ಆಯಿತು. ಈ ರೀತಿಯಾಗಿ ಪುಂಡಾಟಿಕೆಯನ್ನು ಮಾಡಿಕೊಂಡು ಅಲ್ಲಿ ಡ್ಯಾನ್ಸ್ ಮಾಡಿಕೊಂಡು ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥವ್ರು ಇದ್ದಾರಲ್ಲ, ಯಾರು ಇವರು ಅಂತ? ಇಲ್ಲಿಯವರ ಅಥವಾ ಆಚೆ ಇರೋರ ಅಥವಾ ಅಪ್ಪ ಅಮ್ಮ ಯಾರೂ ಇಲ್ವಾ? ಹೇಳೋರು ಕೇಳೋರು ಯಾರೂ ಇಲ್ವಾ ಇವರಿಗೆ? ಅರುಣ್, ಘಟನೆ ಆಗಿರುವಂಥದ್ದು ಮೈಕೋ ಲೇಔಟ್ನಲ್ಲಿ. ನಾನು ಸದ್ಯ ಅದೇ ಸ್ಥಳದಲ್ಲಿದ್ದೇನೆ. ಅದೇ ಸ್ಥಳದ ಪರಿಸ್ಥಿತಿಯನ್ನು ನಿಮಗೆ ತೋರಿಸಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದು ಮೈಕೋ ಲೇಔಟ್. ಕಳೆದ ಅನೇಕ ವರ್ಷಗಳಿಂದ, ಅನೇಕ ದಿನಗಳಿಂದ ಈ ಭಾಗಗಳಲ್ಲಿ ಕಸದ ಸಮಸ್ಯೆ ಸಾಮಾನ್ಯವಾಗಿ ಹೆಚ್ಚಾಗಿ ಕಾಡ್ತಾ ಇತ್ತು. ರಸ್ತೆ ಅಕ್ಕಪಕ್ಕಗಳಲ್ಲಿ, ಜೊತೆಗೆ ಎಲ್ಲಿ ಖಾಲಿ ಜಾಗಗಳು ಸಿಗುತ್ತೋ, ಯಾವುದಾದ್ರೂ ಸರ್ಕಾರಿ ಕಟ್ಟಡಗಳು, ಬಿಲ್ಡಿಂಗ್ ಅಕ್ಕಪಕ್ಕ ಎಲ್ಲಿ ಖಾಲಿ ಜಾಗಗಳಿರುತ್ತೋ ಅಲ್ಲಿಗೆ ಬಂದು ಕಸಗಳನ್ನು ಬಿಸಾಡಿ ಹೋಗುವಂಥದ್ದು ಸಾಮಾನ್ಯವಾಗಿ ಈ ಭಾಗದಲ್ಲಿ ಆಗ್ತಾ ಇತ್ತು. ಇದರಿಂದ ನೆರೆಹೊರೆಯ ನಿವಾಸಿಗಳೇನಿದ್ರು ಇವರೆಲ್ಲರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಅದೆಷ್ಟೋ ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ದೂರುಗಳನ್ನು ನೀಡಿದ್ರು ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳು GBA ಇಂದಲೂ ಕೂಡ ಆಗಿರಲಿಲ್ಲ. ಹಿಂದೆ BBMP ಇತ್ತು, ಅವಾಗಲೂ ಕೂಡ ಆಗಿರಲಿಲ್ಲ. ಬಟ್ ಆದರೆ ಈ ಬಾರಿ ಏನು ಮಾಡಿದ್ರು, ಇಲ್ಲಿನ ಸ್ಥಳೀಯರ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ CC ಕ್ಯಾಮ್ರಾಗಳನ್ನು ಅಳವಡಿಕೆಯನ್ನು ಮಾಡಿ ಅಲ್ಲಿ ಯಾರು ಕಸಗಳನ್ನು ಹಾಕ್ತಾರೆ ಆ ಫುಟೇಜ್ಗಳನ್ನು ಮನೆ ಓನರ್ಗಳೇನಿರ್ತಾರೆ ಅವರೇ GBAಗೆ ನೇರವಾಗಿ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಮುಂದಾದರು. ಸೊ ಅದರ ಪರಿಣಾಮವಾಗಿ ಈ ಭಾಗದಲ್ಲಿ ಆಗ್ತಾ ಇದ್ದಂಥ ಕಸವನ್ನು ಯಾರೆಲ್ಲ ಹಾಕ್ತಾ ಇದ್ರು ಅವರನ್ನು ನೇರವಾಗಿ ಹಿಡಿದುಕೊಡುವಂಥ ಕೆಲಸವನ್ನು ಇಲ್ಲಿನ ಸ್ಥಳೀಯರು ಮಾಡಿದ್ದಾರೆ. ಅದೇ ವಿಜುವಲ್ಸ್ ನಾವು ಇವತ್ತು CCTVಯಲ್ಲಿ ಗಮನಿಸ್ತಾ ಇರುವಂಥದ್ದು. ನೇರವಾಗಿ ಇಲ್ಲಿ ಗಮನಿಸಬಹುದು, ಈ ದಿಕ್ಕಿನಿಂದ ಬರ್ತಾರೆ, ಬಂದು ಇಲ್ಲಿ ಕಸವನ್ನ ಬಿಸಾಕ್ತಾರೆ. ಕ್ಯಾಮ್ರಾ ಇರೋದನ್ನ ನೋಡಿ, ಕ್ಯಾಮ್ರಾ ಮುಂದೆ ಅದ್ಯಾವುದೋ ಒಂದು ಏನೋ ಸೆಲೆಬ್ರೇಷನ್ಗೆ ಇರುವಂಥ ಕ್ಯಾಮ್ರಾ ಅನ್ನುವಂಥ ರೀತಿಯಲ್ಲಿ ಅದರ ಮುಂದೆ ನಿಂತು ಡ್ಯಾನ್ಸ್ ಅನ್ನ ಮಾಡ್ತಾರೆ. ಅಂದ್ರೆ ತಪ್ಪು ಮಾಡ್ತಾ ಇದೀವಿ ಅಂತ ಗೊತ್ತಿದ್ರೂ ಕೂಡ, ಆ ತಪ್ಪಿನ ಅರಿವು ಇದ್ರೂ ಕೂಡ ಅದನ್ನ ಸೆಲೆಬ್ರೇಷನ್ ಮಾಡೋದ್ರ ಮುಖಾಂತರವಾಗಿ ಅದನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಅಥವಾ ಇದರಿಂದ ಏನಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಆ ರೀತಿಯಾಗಿ ನಡವಳಿಕೆಯನ್ನು ತೋರಿಸುವಂಥ ಕೆಲಸವನ್ನ ಮಾಡುವಂಥದ್ದನ್ನ ನಾವು ಅದರಲ್ಲಿ ಗಮನಿಸ್ತೀವಿ. ಸೊ ಅದರ ಬೆನ್ನಲ್ಲೇ ಅದರ ವಿಡಿಯೋ ಕ್ಲಿಪ್ ಅನ್ನು ತೆಗೆದುಕೊಂಡು ಆ ಮನೆಯವರು ಏನಿರ್ತಾರೆ ಅವರು ನೇರವಾಗಿ GBA ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾರೆ. ವಿಜುವಲ್ಸ್ ಅನ್ನ ಗಮನಿಸಿದಂಥ GBA ಅಧಿಕಾರಿಗಳು ನೇರವಾಗಿ ಬರ್ತಾರೆ, ಅವರ ಮನೆ ಎಲ್ಲಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ನೇರವಾಗಿ ಅವರಿಗೆ ದಂಡವನ್ನು ಹಾಕಿ 1,000 ದಂಡವನ್ನು ಹಾಕಿ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರೆ, ಮುಂದೆ ಮತ್ತೆ ಇದೇ ರೀತಿ ಏನಾದರೂ ನಿಮ್ಮ ತಪ್ಪನ್ನ ಮಾಡಿದ್ರೆ ನಿಮ್ಮ ವಿರುದ್ಧ ಕ್ರಮಗಳನ್ನು ಕೂಡ ಕೈಗೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಭಾಗದಲ್ಲೂ ಕೂಡ ಅನೇಕರಿಗೆ ಇದರ ಬಗ್ಗೆ ಒಂದಷ್ಟು ಸೂಚನೆಗಳನ್ನ ಕೊಡಲಾಗಿದೆ. ಯಾರೂ ಕೂಡ ಈ ರೀತಿಯಾದಂಥ ಕಸಗಳನ್ನು ಹಾಕಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸದ್ಯ GBA ಅಧಿಕಾರಿಗಳು ನೀಡಿದ್ದಾರೆ. ಅರುಣ್.